ನಾವು ಮಾಡುವ ಅಂಥೇಳಿ ಅವ್ರಿಗೊಂದು ಹೆಲ್ಪ್ ಆಗ್ತದೆ. ಅದೊಂದು ಉದ್ದೇಶ ನಂದು. ನನ್ನ ಜೊತೆ ಬರೋವ್ರಿಗೂ ಎರಡು ದುಡ್ಡು ಮಾಡ್ಕೊಳ್ಳಿ ಅಂತ. ಸ್ವಲ್ಪ ಈಸಿ ಕ್ರಾಪ್ ಅನಿಸ್ತದೆ ಇದು. ನಮ್ಮ ಇದ್ರ ಬೆಳೆಕ್ಕಿಂತ ನಾವೆಲ್ಲ ಇಲ್ಲಿ 3 ತಿಂಗಳ 6 ತಿಂಗಳ ವರ್ಷದ ಬೆಳೆ ಬೆಳೆದು ಗುದ್ದಾಡ್ತಾ ಇದ್ದೀವಿ. ಅಲ್ಲೆಲ್ಲ ಇವರು ವರ್ಷದ ಕ್ರಾಪ್ ಹಾಕಿ ಆರಾಮ್ ಮಲಗ್ತಾರೆ. ವರ್ಷಕ್ಕೊಮ್ಮೆ ಕೆಲಸ ಮಾಡ್ತಾರೆ, ಲಕ್ಷಗಟ್ಟಲೆ ದುಡ್ಡು ಎನಿಸ್ತಾರೆ. ಹಂಗೆ ನಮ್ಮ ರೈತರಿಗೂ ಇಲ್ಲಿ ಯಾಕೆ ಅನುಕೂಲ ಆಗಬಾರ್ದು ಅನ್ನೋ ಒಂದು ಯೋಚನೆ ಐತಿ. ಫ್ಯೂಚರ್ ಇಲ್ಲ ಅಂತಾರೆ ಅಡಿಕೆಗೆ. ನಾನು ಸುಮಾರು 20 ವರ್ಷದಿಂದ ಕೇಳ್ತಾ ಇದ್ದೇನೆ ಅದಕ್ಕೆ ಫ್ಯೂಚರ್ ಇಲ್ಲ ಅಂತೇಳಿ. ಅವ್ರು ಎಷ್ಟು ಫ್ಯೂಚರ್ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಅಷ್ಟು ರೇಟ್ ಬರ್ತಾ ಇದೆ. ಹೆಚ್ಚು ರೇಟ್ ಬರ್ತಾ ಇದೆ. ಈ ನೋಡಿ ಹೈಯೆಸ್ಟ್ ರೇಟ್ ಈ ಸಾರಿ. ಚಾಲಿ ರಾಶಿ ಅಂತ ಬೇರೆ ಬೇರೆ ಅದರಲ್ಲಿ ವೆರೈಟಿ. ಈ ಅಡಿಕೆ ತಯಾರಾದಮೇಲೆ ರೆಡಿ ಆದಮೇಲೆ ಅದಕ್ಕೆ 60,000 ರೂಪಾಯಿಂದ ಹಿಡ್ಕೊಂಡು 90,000ವರೆಗೆ ರೇಟ್ ಇದೆ ಇವಾಗ. ಹಸಿ ಅಡಿಕೆಗೂ ಮಾರ್ಕೆಟ್ ಐತಿ, ನಾವು ಅದನ್ನು ಸಂಸ್ಕರಣೆ ಮಾಡಿ ಕೊಟ್ರು ಮಾರ್ಕೆಟ್ ಐತಿ ಸದ್ಯದ ಪರಿಸ್ಥಿತಿಯಲ್ಲಿ. ದಕ್ಷಿಣ ಭಾಗದಲ್ಲಿ ಬೆಳೆಯುವಂತ ಒಂದು ಮತ್ತೆ ಕಾಫಿ ಮತ್ತೆ ಕೋಕೋನ ಬೆಳೆದಿರಲ್ಲ ಸರ್, ನಿಮಗೆ ಈ ಭಾಗದಲ್ಲಿ ಬೆಳಿಬೇಕು ಅಂತ ಹೆಂಗ? ಅದೇ 1-2 ವರ್ಷದಿಂದ ನಾನು ಬೇರೆ ಕಡೆ ಸರ್ವಿಸ್ ಮಾಡ್ತಾ ಇದ್ದೆ, ಅಲ್ಲೆಲ್ಲ ನೋಡಿದೆ. ನಮ್ಮಲ್ಲಿ ಮಾಡಬಾರ್ದು ಯಾಕೆ ಅಂತ ಯೋಚನೆ ಮಾಡಿ ಕಾರ್ಯಗತ ಆಗಿದ್ದೀನಿ. ತುಂಬ ಜನ ಹೇಳ್ತಾ ಇದ್ದಾರೆ ಸಕ್ಸಸ್ ಆಗೋದು ತುಂಬ ಕಷ್ಟ ಅಂತ. ಯೋಚನೆ ಮಾಡುವ, ಪ್ರಯತ್ನ ಮಾಡುವ. ಜಮ್ಮು ಕಾಶ್ಮೀರದಲ್ಲಿ ಸೇಬುನೇ ಇಲ್ಲಿ ಬೆಳೀತದೆ, ನಮ್ಮ ರಾಜ್ಯದಲ್ಲಿರುವಂಥ ಬೆಳೆ ಯಾಕೆ ಬರಬಾರ್ದು? ಆ ಒಂದು ಅಭಿಪ್ರಾಯದಲ್ಲಿ ಇಲ್ಲಿ ಮಾಡ್ತಾಯಿದ್ದೀನಿ. ಅಡಿಕೆ ಬಗ್ಗೆ ಒಂದು ಐಡಿಯಾ ಇದೆ ನನಗೆ. ಮಾಗಣಿ ಬಗ್ಗೆ ನಾನು ನೆರಳಿಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನು ಅಂತ ವಿಶೇಷವಾದ್ದು ಏನು ಕಂಡಿಲ್ಲ ನಾನು. ತುಂಬ ಜನ ತುಂಬ ಬೇರೆ 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 ವಿಷಯ ಹೇಳ್ತಾರೆ, ಹಾಗೆ ಅಂತ ಹೇಳ್ತಾರೆ. ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮುಂದೆ ಕೂಡ ಇದರಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಇದು ಕಾರ್ಬನ್ ಕ್ರೆಡಿಟ್ ಅಂತ ಕೊಡ್ತಾರೆ. ಕಾರ್ಬನ್ ಕ್ರೆಡಿಟ್ ಅಂತೇಳಿ ಇದೇನು ನಮ್ಮ ನಿಸರ್ಗಕ್ಕೇನು ಇದರಿಂದ ಲಾಭ ಆಗ್ತದೆ. ಉತ್ತರ ಪ್ರದೇಶದಲ್ಲಿ 25,000 ಅಂತ ಕೊಡ್ತಿದ್ರಲ್ಲ? ಕೊಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಾತ್ರ ಈ ಸದ್ಯ ಏನು ಅನೌನ್ಸ್ ಮಾಡಿದಂತ ಕೇಳಿದ್ದೀನಿ. ಬೇರೆ ಕಡೆ ಅನೌನ್ಸ್ ಮಾಡಿದ್ದೇನು ಕಂಡಿಲ್ಲ. ಅದು ಕೂಡ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ವರ್ಕ್ ಆಗ್ತದೆ. ಇದು ಈ ಕಾರ್ಬನ್ ಕ್ರೆಡಿಟ್ ಅನ್ನೋದು ಇದರಿಂದ ನಮ್ಮ ನಿಸರ್ಗದಾಗ ಒಂದು ಕೊಡುಗೆನೂ ಕೂಡ ಇದು ಇಂಡೈರೆಕ್ಟಾಗಿ. ಅದ್ರದ್ದೇನೋ ಕಾರ್ಬನ್ ಕ್ರೆಡಿಟ್ ಅಂತೇಳಿ ದುಡ್ಡು ಕೊಡ್ತಾರೆ ಅಂತ ಕೇಳಿದ್ದೀನಿ. ಬಟ್ ಇನ್ನೂ ಇಲ್ಲಿವರೆಗೆ ಹೆಸರು ತೊಗೊಂಡಿದ್ದಾರೆ, ನಮ್ಮ ಸ್ಟೇಟ್ ಲೆವೆಲಿಂದ ಹೆಸರು ತೊಗೊಂಡಿದ್ದಾರೆ. ಬಂದರೆ ನಿಮಗೆ ತಿಳಿಸ್ತೇವೆ ಅಂತೇಳಿ. ಇಲ್ಲಿವರೆಗೆ ಏನು ಗೊತ್ತಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಬಾಗಲಕೋಟೆ ಕೃಷಿ ಅಡ್ಡಾ ಚಾನಲ್ಗೆ ತಮ್ಮೆಲ್ಲರಿಗೂ ಎಂದಿನಂತೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನಂದರೆ, ದಕ್ಷಿಣ ಭಾಗದಲ್ಲಿ ಬೆಳೆಯುವಂಥ ಅಡಿಕೆ, ಕಾಫಿ, ಕೋಕೋ ಮತ್ತು ಪೇಪರ್, ಕರಿಮೆಣಸನ್ನ ಬೆಳೆದು ಇಲ್ಲಿ ನಮ್ಮ ಸುರೇಶರವರು ಪ್ರಯೋಗನ ಮಾಡಿದ್ದಾರೆ. ಅವರ ಈ ಒಂದು ಪ್ರಯೋಗದ ಬಗ್ಗೆ ಮತ್ತು ಅವರ ಸ್ಫೂರ್ತಿ ಏನು, ದಕ್ಷಿಣ ಭಾಗದಲ್ಲಿ ಬೆಳೆಯುವಂಥ ಒಂದು ಅಡಿಕೆ ಅವೆಲ್ಲ ಬೆಳೆಯಲಿಕ್ಕೆ ಇಲ್ಲಿ ಅವರಿಗೆ ಏನು ಪ್ರೇರಣೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ನಮಸ್ಕಾರ, ಮತ್ತು ನಿಮ್ಮ ಪರಿಚಯ ಹೇಳಿ ಸರ್. ನಾವು ಸುರೇಶ್ ಅಂಗಡಿ ಅಂತೇಳಿ, ಇಲ್ಲಿ ಊರು ಸುಡಿಕೇರಿ ನಮ್ಮದು. ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದು ನಮ್ಮದು ಏರಿಯಾ ಬಂದ್ಬಿಟ್ಟು 5.5 ಎಕರೆ. 5.5 ಎಕರೆಯಲ್ಲಿ 12 ಮಹಾಗಣಿ, 9ರಲ್ಲಿ ಅಡಿಕೆ. ಅದರ ಮಿಶ್ರ ಬೆಳೆಯಾಗಿ 1 ಎಕರೆಯಲ್ಲಿ ಕೊಕ್ಕೋ ಬೆಳೆ ಅಂದರೆ ಐಡಿಯಾ ಬರ್ಬೋದು. ನಮ್ಮ ಏರಿಯಾದಲ್ಲಿ ಏನು ಪರಿಚಯ ಇಲ್ಲ, ಇದು ಹೊಸದು. ಇಲ್ಲೆಲ್ಲ ಇದೆ, ಆಚೆ ಕಾಣ್ತಾ ಇಲ್ಲ ಅಷ್ಟೇ. 1 ವಾರ ಆಯ್ತು ಅಷ್ಟೇ. ಈಗ ಇದು ನೆರಳಿಗಾಗಿ ಇಲ್ಲೊಂದು ಇದನ್ನು ಹಾಕೊಂಡಿದೆ ನೋಡಿರಿ, ತೊಗರಿ. ಇದು ನೆರಳಿಗಾಗಿ ಬೇರೆಲ್ಲ ಕೋಕೋ ಅಂತೇಳಿ ಹೊಸ ಬೆಳೆ. ನಮ್ಮ ಏರಿಯಾಕ್ಕೆ ಇದು ಹೊಸದು. ಆಲ್ಮೋಸ್ಟ್ ಆಲ್ ನಮ್ಮ ಬಾಗಲಕೋಟೆಯಲ್ಲಿ ಸದ್ಯ ಯಾರು ಕಾಣ್ತಿಲ್ಲ. ಇದರ ನೆರಳಿನ ಸಲುವಾಗಿ ತೊಗರಿ. ಈ ಡಿಸೆಂಬರ್ ನಂತರ ನಮಗೆ ಮಳೆ ಇದು ಆಗುತ್ತಲ್ಲ, ಬಿಸಿಲು ಜಾಸ್ತಿ ಆಗುತ್ತಲ್ಲ, ಅದರ ಸಲುವಾಗಿ ಇದು ತೊಗರಿ ಹಾಕ್ಕೊಂಡಿದ್ದೀನಿ.
ಸರ್ ಈ ಅಡಿಕೆ ಗಿಡನ ಹಾಕಿ ಎಷ್ಟು ವರ್ಷ ಆಯಿತು ಸರ್? 2 ವರ್ಷ 6 ತಿಂಗಳ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಅಡಿಕೆ ಬರ್ಬೋದು ಅಂತ ನಿಮಗೆ ಹೆಂಗೆ ಅನಿಸ್ತು ಸರ್? ಬರ್ತದೆ. ಜಮ್ಮು ಕಾಶ್ಮೀರದಲ್ಲಿ ಇದ್ದಂಥ ಶೇಬುನು ಬರ್ತದೆ, ಇದು ಯಾಕೆ ಬರಲ್ಲ? ಇದು ನಮ್ಮ ರಾಜ್ಯದಲ್ಲಿ ಇದ್ದಂಥದ್ದು ಬೆಳೆ. ಅಂದರೆ ಇದ್ರ ಮಾರ್ಕೆಟಿಂಗ್ ಸರ್, ಇಲ್ಲಿ ಬೆಳೆದಿದ್ದ ಮಾರ್ಕೆಟಿಂಗ್ ಅಡಿಕೆ ಮತ್ತು ಅಲ್ಲಿ ದಕ್ಷಿಣ ಭಾಗದಲ್ಲಿ ಬೆಳೆಯುವಂಥ ಅಡಿಕೆ ಯಾವ ರೀತಿ ಇರ್ಬೋದು ಸರ್ ಡಿಫ್ರೆನ್ಸ್? ಇದು ದಕ್ಷಿಣ ಭಾಗದಲ್ಲಿ ಬೆಳೆದಂಥ ಅಡಿಕೆನೇ. ನಾವೇ ಬೀಜ ತಂದು ಸಸಿ ಮಾಡಿಕೊಂಡು ಇದನ್ನು ಇಲ್ಲಿ ನೆಟ್ಟಿದ್ದು. ಈಗ ಆ ಭಾಗದ ಅಡಿಕೆ ಮತ್ತು ಈ ಭಾಗದ ಅಡಿಕೆನ ಕಂಪೇರ್ ಮಾಡಿದ್ರೆ ಮೇಂಟೆನೆನ್ಸ್ ಯಾವ ರೀತಿ ಬರುತ್ತೆ ಸರ್? ಮೇಂಟೆನೆನ್ಸಿಗೆ ಏನು ವ್ಯತ್ಯಾಸ ಇಲ್ಲ. ಮೇಂಟೆನೆನ್ಸ್ ಈಸಿ ಅಂತಲೇ ಇಲ್ಲಿ ತೊಗೊಂಡು ಬಂದಿದ್ದೀನಿ ನಾನು. ಹಾಂ ಸರ್. ನಮಗೆ ಬೇರೆ ಕ್ರಾಪ್ ಎಲ್ಲ ಇಲ್ಲಿ ಮಾಡಿ ಬೇಡಾಗೈತಿ. ಹಾಂ, ಅದಕ್ಕೆ ಇದನ್ನು ಮಾಡ್ಕೊಂಡು ಹೊರಟಿದ್ದೀನಿ. ಎಷ್ಟು ವರ್ಷಕ್ಕೆ ಫಲ ಬರ್ಬೋದು ಸರ್? ಫಲ ನೆಕ್ಸ್ಟ್ ಇಯರ್ ಹೂ ಬರ್ಬೋದು ಇದು. ಹಾಂ ಸರ್. ನೆಕ್ಸ್ಟ್ ಜೂನ್ ಜುಲೈಲಿ ಹೂ ಬರ್ಬೋದು. 2.5 ವರ್ಷ ಆಯಿತು, 3 ವರ್ಷಕ್ಕೆ ಅದು ಬರ್ತದೆ. ಸುಮಾರು ಇದು ಒಂದು ಗೆನ್ ಅಂತ ಹೇಳ್ತೇವೆ ಇದಕ್ಕೆ. ಇದೊಂದು 13 ಗೆನ್ನಿಗೆ ಬರ್ತದೆ, ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ನೋಡಿ ಹಣ್ಣು ಸುಮಾರು 8-10 ಇದೆ. ಅದು ನೆಕ್ಸ್ಟ್ ಜೂನಕ್ಕೆ ನಿಮಗೆ ಆಲ್ಮೋಸ್ಟ್ ಆಲ್ ಹೂ ಬರ್ಬೋದು ಸರ್. ಅಡಿಕೆ ಬಂತು ಅಂದರೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಿ ಸರ್? ಮಾರ್ಕೆಟಿಗೆ ನಮಗೆ ಸಾಕಷ್ಟಿದೆ. ಸಿರ್ಸಿ ಇದೆ, ಹಾಂ, ದಾವಣಗೆರೆ ಇದೆ, ಚೆನ್ನಗಿರಿ, ಮಂಗಳೂರು, ಶಿವಮೊಗ್ಗ. ಅದಕ್ಕೆ ನಮ್ಮ ಮಾರ್ಕೆಟಲ್ಲಿ ತಳಿ ಅಂತೇಳಿದರೆ ಇದೆ. ಅಲ್ಲೆಲ್ಲ ಒಂದು 4-5 ವೆರೈಟಿ ಇಲ್ಲಿ ಬಾಗಿಲು ಇದರಲ್ಲಿ ದಾವಣಗೆರೆ ಆಚೆ ಎಲ್ಲ. ಹಾಂ ಸರ್. ಇದೇ ಯಾವ್ದು? ಇದು ಚೆನ್ನಗಿರಿ ಒಳಗೆ ಲೋಕಲ್ ವೆರೈಟಿ. ಹಾಂ, ಚೆನ್ನಗಿರಿ ಲೋಕಲ್ ವೆರೈಟಿ. ಅಲ್ಲೆಲ್ಲ ಮೋಹಿತ್ ನಗರ್ ಅಂತ ಇದು ಬರ್ತದೆ, ಮಂಗಳ ಅಂತ ಬರ್ತದೆ, ಜ್ಯೋತಿ ಅಂತ ಬರ್ತದೆ. ಬೇರೆ ಬೇರೆ ವೆರೈಟಿ ಇದೆ. ಅದು ನಾವು ತಂದಲ್ಲಿ ಚೆನ್ನಗಿರಿ ಲೋಕಲ್ ವೆರೈಟಿ. ಅಲ್ಲಿ ವಿಶೇಷವಾದ ಜನರಲ್ಲಿ ಸಾಮಾನ್ಯವಾಗಿ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಈ ವೆರೈಟಿಯಲ್ಲಿ. ಹೀಗಾಗಿ ಇದ್ರ ಸಿಪ್ಪೆ ತಿಳು, ಅಡಿಕೆ ದೊಡ್ಡದು. ಅಂದರೆ ನೀರು ಯಾವ್ಯಾವ ಟೈಮಿಗೆ ಹಾಕ್ತೀರಾ ಸರ್ ಇದನ್ನು? ನೀರು ಇಲ್ಲ, ಅದು ಸಿಚುವೇಶನ್ ನೋಡಿಕೊಂಡು ಕೊಡ್ತಾ ಇರೋದು. ಹಾಂ, ಇಲ್ಲೇನು ನಾವು ಇಂಥದ್ದೇ ಟೈಮ್ ಅಂತಿಲ್ಲ. ಹಾಂ, ಇಲ್ಲೇ ಒಂದು 2 ಜನ ಹುಡುಗರಿದ್ದಾರೆ ನನ್ನ ಜೊತೆ. ನಾನು 2-3 ದಿವಸಕ್ಕೊಮ್ಮೆ ಬರ್ತೇನೆ ಇಲ್ಲಿ. ಅವ್ರಿಗೆ ಹೇಳಿರ್ತೇನೆ ಈಗ ಮಾಡಿ ಅಂತ. ಬ್ಯೂಟಿಫುಲ್ ಅದಕ್ಕೆ ಹೇಳಿ ಮಾಡಿಸಿದ್ದು. ಇದಕ್ಕೆ ಪ್ಲ್ಯಾಂಟೇಶನ್, ಯಾವುದೇ ಪ್ಲ್ಯಾಂಟೇಶನ್ ಆಗಲಿ ಅದಕ್ಕೆ ನೀರು ಬಸಿಯುವಂಥ ಪ್ರದೇಶ ಬೇಕು. ನೀರು ನಿಲ್ಲಬಾರ್ದು ಅದು. ನೀರು ನಿಲ್ಲದೇ ಇದ್ದರೆ ಅದು ಚೆನ್ನಾಗಿ ಪ್ಲ್ಯಾಂಟೇಶನ್ಗೆ ಒಗ್ಗಿ ಕೊಡ್ತದೆ. ಓಡಿಸಲ್ಲ. ಏನು ಇದನ್ನು ಕಸ ಮಾತ್ರ ಸ್ಟಬಲ್ ಮೂವರ್ ಅಂತಿದೆ, ಒಂದು ಸಣ್ಣ ಮೆಷಿನಲ್ಲಿ ನೋಡಿದ್ರಲ್ಲ, ಸ್ಟಬಲ್ ಮೂವರ್ ಅಂತ. ಅದರಿಂದ ಇದನ್ನೆಲ್ಲ ಕಸ ಕತ್ತಿಸ್ತೇವೆ ಅಷ್ಟೇ. ಅದು ಕಸ ಗೊಬ್ಬರ ಆಗ್ತದೆ. ವಿಶೇಷವಾಗಿ ಇದರಲ್ಲಿ ಅಂಥ ಖರ್ಚೇನಿಲ್ಲ. ಸಸಿ ನೆಡೋದೊಂದು ಬಿಟ್ಟರೆ ಅಂಥ ವಿಶೇಷವಾದ ಖರ್ಚೇನು ಕಾಣೋದಿಲ್ಲ ನನಗೆ. ಅಂದರೆ ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಸರ್ ಈ ಅಡಿಕೆ ಬಗ್ಗೆ? ಈ ಸದ್ಯಕ್ಕೆ ಇದೊಂದು ಬೆಳೆ ಬಂದ ಮೇಲೇ ಹೇಳಬೇಕು ಅವರಿಗೆ. ನಾನೇನೋ ವಿಶೇಷ ಆಸಕ್ತಿಯಿಂದ ಮಾಡ್ತಾಯಿದ್ದೀನಿ. ಅದು ಸಕ್ಸಸ್ ಆದರೆ ಅವರಿಗೆ ಮಾಡಲಿಕ್ಕೆ ಅವ್ರಿಗೆ ಹೇಳಬೇಕು. ಅಂದರೆ ಗೊಬ್ಬರ ಯಾವ ರೀತಿ ಸರ್ ಮಾಡ್ತೀರಿ ಇದಕ್ಕೆ? ಗೊಬ್ಬರ ಈ ಸದ್ಯ ನಾವು ಅದಕ್ಕೆ ಏನಂತ ವಿಶೇಷವಾಗಿ ಕೊಟ್ಟಿಲ್ಲ. ಯಾವುದೂ ರಾಸಾಯನಿಕ ಗೊಬ್ಬರ ಕೊಡ್ತಾ ಇಲ್ಲ ಈಗ. ನಾನು ಇದು ತೋರಿಸಿದ್ನಲ್ಲ ನಿಮಗೆ, ಎರೆಹುಳು ಗೊಬ್ಬರ ಮತ್ತು ಅದರಲ್ಲಿ ನಮಗೆ ಏನೇನು ಬೇಕಂತ ಈ ಬೇರೆ ಬೇರೆ ನಮ್ಮ ಇಲ್ಲಿ ಯೂನಿವರ್ಸಿಟಿ ಐತಲ್ಲ ಅಲ್ಲೆಲ್ಲ ಸಿಗ್ತದೆ. ಅಣುಜೀವಿ ಗೊಬ್ಬರ ಅಂತೇಳಿ ಅದನ್ನೇ ಹೆಚ್ಚು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಇದಕ್ಕೆ ನಮ್ಮ ಭಾಗದಲ್ಲಿ ರೋಗ ಏನಾದರೂ ಸದ್ಯಕ್ಕೆ ಏನು ಕಂಡಿಲ್ಲ. ಈಗ 2.5 ವರ್ಷ ಆದರೂ ಏನು ಕಂಡಿಲ್ಲ ನನಗೆ. ಬಂದರೆ ನೋಡಬೇಕಷ್ಟೇ. ಎಲ್ಲ ರೆಡಿ ಆಗೈತಿದು. ಇನ್ನೆಲ್ಲ ಆರ್ತಲ್ಲ ಈಗ ನೆರಳಿಗೆ ಹೋಗ್ಬಿಡ್ತು. ವಾಗಣೆಯಲ್ಲಿ ನಾ ಕೇಳ್ಕೊಂಡಾಗೆ ಇಂಡಿಯನ್, ಆಫ್ರಿಕನ್ 2 ವೆರೈಟಿ ನಾ ಕಂಡುಕೊಂಡಾಗೆ. ನಾ ಎಲ್ಲ ಅದು ಆಫ್ರಿಕನ್ ವೆರೈಟಿ ಅವರೆಲ್ಲ ಒಂದು ಯಾವುದೋ ಕಂಪ್ನಿಯವರು ಏನೋ ಅವರು ಬೈಬ್ಯಾಕ್ ಅಂತೇಳಿ ತೊಗೊಂಡು ಏನೇನೋ ಮಾಡ್ತಾಯಿದ್ದಾರೆ. ಬಟ್ ನಾ ಆಗಿ ತಂದಿಲ್ಲ. ನನಗೆ ಸಪೋರ್ಟ್ ಸಲುವಾಗಿ ತಂದಿದ್ದೀನಿ ಇದನ್ನು. ಇದನ್ನೇ ಬೆಳೆಸಿ ಇದರಿಂದ ದುಡ್ಡು ತಗೋಬೇಕಂತಲ್ಲ. ನಾನು ಇದನ್ನು ನೆಟ್ಟು ಇದಕ್ಕೆ ಸಪೋರ್ಟಿಂಗ್ ಪ್ಲ್ಯಾಂಟು ನನಗೆ ಕರಿಕಾಳು ಪೆಪ್ಪರ್
ಪೆಪ್ಪರ್ ಹಾಕ್ತೀನಿ ನೆಕ್ಸ್ಟ್. ಪೇಪರ್ ಹಾಕ್ತೀರಾ ಸರ್? ಪೆಪ್ಪರ್ ಹಾಕ್ತೀನಿ. ನೋಡಿದ್ರೆ ನೀವು ಬಹುಶಃ ಅಲ್ಲಿ ಇಟ್ಟಿದ್ದೇನೆ ಒಂದು 90-100 ಸಸಿ ಇದೆ ಅಲ್ಲಿ. ಇದೆಲ್ಲ ಸಸಿ ನಾನು ಬರೀ ₹3 ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬರೀ ₹3 ತಂದದ್ದು. ಯಾವುದೋ ಒಂದು ಕಂಪ್ನಿ ಪಂಚಮುಖಿ ಅಂಥದ್ದು ಒಂದು ಕಂಪ್ನಿ ಇದೆ, ಅವರು ₹150 ಏನೋ ಸೇಲ್ ಮಾಡ್ತಾರೆ ಅವರು. ಬೈಬ್ಯಾಕ್ ಅಂತ ಹೇಳ್ಕೊಂಡು ಕೊಟ್ಬಿಟ್ಟು ಅಂತೇನೋ ಅದೊಂಥರ ರೈತರಿಗೆ ಏನೋ ಮೋಸ ಮಾಡ್ತಾ ಇದ್ದಾರೆ ಅವರೆಲ್ಲ. ಆ ರೀತಿ ₹150 ಕೊಟ್ಟು ತೊಗೊಂಡು ವಾಪಸ್ ನಾವೇ ತೊಗೊಳ್ತೀವಿ ಹಾಗೆ ಏನೇನು ಹೇಳ್ತಾರೆ. ಅದೆಲ್ಲ ಏನು ಬೆಳೆದ ಮೇಲೆ ಗೊತ್ತಾಗೋದು. ಯಾರ್ದು ತೊಗೊಂಡೋಗಿಲ್ಲ ಇಲ್ಲಿವರೆಗೆ. ಯಾಕೆ ಕೂತಿದ್ದಾರೆ ಕೆಲವರು ಗದಗಲೆಲ್ಲ ಮಾಡಿಕೊಂಡು ಎಲ್ಲ ಕೂತಿದ್ದಾರೆ. ವರ್ಷಕ್ಕೆ ₹50,000 ಕೊಡ್ತೀವಿ ಅದು ಇದು ಅಂತ ಏನೇನು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಯಾರು ತೊಗೊಂಡಿಲ್ಲ. ಅದಕ್ಕೆ ಬೇಡ ಅವ್ರ ಸವಾಸ ಅಂತೇಳಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿಂದ ತಗೊಂಡು ಬರೀ ₹3 ಪ್ಲ್ಯಾಂಟ್ ಇದು ಸಸಿಗೆ. ಈ ಮಹಾಗನಿ ಯಾವ್ಯಾವಕ್ಕೆ ಉಪಯೋಗ ಬರ್ಬೋದು ಸರ್? ಇದು ಫರ್ನಿಚರ್ಗೆಲ್ಲ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ. ಸಾಮಾನ್ಯವಾಗಿ ಫರ್ನಿಚರ್ಗೆ ಯೂಸ್ ಮಾಡ್ತಾರೆ. ಅದರ ನಂತರ ವಿಶೇಷವಾಗಿ ಇದನ್ನು ಹಡಗಿಗೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಹಡಗು ಇದು ವೇಟ್ ತುಂಬ ಕಡಿಮೆ ಅಂತ ಕೇಳಿದ್ದೀನಿ. ತೂಕ ಇದು ವುಡ್ ಕಂಪ್ಲೀಟ್ ಮೆಚೂರ್ ಬಂದಮೇಲೆ ಒಣಗಿಸ್ತಾರಲ್ಲ, ಒಣಗಿಸಿದ ಮೇಲೆ ಇದು ವುಡ್ ತೂಕ ಕಡಿಮೆ ಅಂತ ಕೇಳಿದ್ದೀನಿ. ಓಕೆ. ಈ ಮಹಾಗನಿ ಗಿಡ ಬರಬೇಕು ಸಂಪೂರ್ಣವಾಗಿ ಅಂದರೆ ಎಷ್ಟು ವರ್ಷ ಆಗ್ಬೋದು ಸರ್? 12 ವರ್ಷ ಅಂತ ಕೇಳಿದ್ದೀನಿ. ಅದರದ್ದು ಕೆಲವೊಂದು ಲಿಟ್ರೇಚರ್ ನೋಡಿದಾಗ 12 ವರ್ಷ ನಂತರ ಕಟಾವು ಮಾಡ್ಬೋದು ಅಂತಿದೆ. ನಮಗೇನು ಅದರದ್ದು 12 ವರ್ಷಕ್ಕೆ ಕೊಡುವಂಥದ್ದು ಏನಿಲ್ಲ. ಇದು ನನಗೆ ಸಪೋರ್ಟಿಂಗ್ ಪ್ಲ್ಯಾಂಟ್ ಅಂತ ನಾನು ಮಾಡ್ಕೊಳ್ಳಿಕ್ಕೆ ಹೋಗಿ ಏನು ಅವಶ್ಯಕತೆ ಕಾಣೋದಿಲ್ಲ ಅವಾಗ. ನನಗೆ ಅದಕ್ಕಿಂತ ಜಾಸ್ತಿ ಪೆಪ್ಪರಲ್ಲೇ ಬರ್ಬೋದು ಅಂತ ತಿಳ್ಕೊಂಡಿದ್ದೀನಿ ದುಡ್ಡು. ಇದು ಕೂಡ 2.5 ವರ್ಷದ್ದೇ. ಇದು 2.5 ವರ್ಷ ಅಂದರೆ ಇದು ಬುಡ ನೆಲದಲ್ಲಿ ಹಾಕಿ ಸುಮಾರು 8 ತಿಂಗಳಾಯಿತು. ಅದು ಪಾಕೆಟಲ್ಲೇ ಜಾಸ್ತಿ ದಿವಸ ಹೋಗುದು. ಈ ಮಹಾಗನಿಗೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಡ್ತೀವಿ ಸರ್ ನೀವು? ಡ್ರಿಪ್ಪಲ್ಲಿದೆಲ್ಲ ಡ್ರಿಪ್ ಹಾಕೊಂಡಿದ್ದೆಲ್ಲ. ಅದಕ್ಕೆ ವಿಶೇಷವಾಗಿ ಇದಕ್ಕೇನು ಡ್ರಿಪ್ಪರ್ ಹಾಕಿಲ್ಲ. ಇದಕ್ಕೆಲ್ಲ ನೋಡಿ, ಇದಕ್ಕೆ ಡ್ರಿಪ್ಪರ್ ಹಾಕೊಂಡಿದ್ದೇನೆ. ಇದಕ್ಕೆಲ್ಲ ಇದು ಇದಕ್ಕೆಲ್ಲ ಇದು ನೀರು ಇದಕ್ಕೆ ಡ್ರಿಪ್ಪರ್ ಹಾಕಬೇಕಾಗ್ತದೆ. ಡ್ರಿಪ್ಪರ್ ಅಂದರೆ 2 ಭಾಗದಲ್ಲಿ ನೀರು ಬರ್ತದೆ. ಮೈಕ್ರೋ ಟ್ಯೂಬ್ ಅಂತ ಹೇಳಿದ್ರೆ ಹೆಸರು. ಇದೆ ನೋಡಿ ಕಾಫಿ ಇದಕ್ಕೆ 1.2 mm ನೀರಿಂದು ಮೈಕ್ರೋ ಟ್ಯೂಬ್ ಇದೆ. ಇದಕ್ಕೆ 1.5 mm ಮೈಕ್ರೋ ಟ್ಯೂಬ್ ಇದೆ. ಇದಕ್ಕೆ ನೀರು ಜಾಸ್ತಿ ಬೇಕು, ಇದಕ್ಕೆ ನೀರು ಕಡಿಮೆ ಬೇಕು. ಅದಕ್ಕಿಂತ ಕಡಿಮೆ ಇದಕ್ಕೆ ಬೇಕು ಮಹಾಗನಿ. ಇದಕ್ಕೆ ಇನ್ಲೈನ್ ಇದೆ. ಇದಕ್ಕೇನು ವಿಶೇಷವಾದ ಮೈಕ್ರೋ ಟ್ಯೂಬ್ ಏನು ಹಾಕಿಲ್ಲ. ಇನ್ಲೈನ್ ಹಾಕ್ಕೊಂಡಿದ್ದೇನೆ. ಇನ್ಲೈನಲ್ಲೇ ಮೈಕ್ರೋ ಟ್ಯೂಬ್ ಹಾಕ್ಕೊಂಡಿದ್ದೇನೆ. ಅಂದರೆ ಮಹಾಗನಿ ಹಾಕಿದರೆ ವರ್ಷಕ್ಕೆ ಬಂದ ಮೇಲೆ 1 ಕೋಟಿ 3 ಕೋಟಿ ಆ ರೀತಿ ಬರ್ತದೆ ಅಂತ ಬೇರೆಯವರು ಹೇಳ್ತಾರೆ. ನಾವು ಹಾಗೆ ತಲೆಯಲ್ಲಿ ಇಟ್ಕೊಂಡಿಲ್ಲ. ಸರ್ ಹೇಳಿದ್ದೀನಿ ಅಷ್ಟೇ, ಜನ ಹೇಳೋದನ್ನು. ನಾವೇನು ಹಾಗೆ ನಾವು ಅದನ್ನು ವಿಶೇಷವಾಗಿ ಅದಕ್ಕಾಗಿ ಏನು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇಲ್ಲಲ್ಲ. ನಾವು ಮಾಡೋದೇ ಬೇರೆ. ನಾವು ಅಡಿಕೆ ಬರ್ತದೆ, ಕಾಫಿ ಬರ್ತದೆ. ಕಾಫಿಗೆ ನೆರಳು, ಅಡಿಕೆಗೆ ನೆರಳು. ಮತ್ತು ಈಗ ಇದನ್ನು ಪ್ಲ್ಯಾಂಟೇಷನ್ ಮಾಡ್ತಾಯಿದ್ದೀನಿ. ಯಾವುದು ಪೆಪ್ಪರಿನ ನೆರಳು. ಆ ಉದ್ದೇಶಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ಹೊರತಾಗಿ ಇದೇನು ಕೋಟಿ ಗಳಿಸ್ಬೇಕಂತ ಏನು ಹಾಕ್ಕೊಂಡಿಲ್ಲ. ಮಹಾಗನಿ ನಾನು ನೆಡುವಾಗ ಯಾವ ರೀತಿ ನೆಟ್ಟಿದ್ದೆ ಸರ್? ಇದು 12 ಇದೆ ನೋಡಿರಿ. ಈ 12 ಫೀಟ್ ಉದ್ದ, 12 ಫೀಟ್ ಆಗಲ್ಲ, 12 ಫೀಟು ಜಿಗ್ಜಾಗ್ ನೋಡಿ. ಅದೇ 2 ಬರ್ತದೆ 12 ಫೀಟ್. ಜಿಗ್ಜಾಗ್ ಸಿಸ್ಟಮ್. ಜಿಗ್ಜಾಗ್ ಹೇಗೆ ನೋಡಿದ್ರೆ ನಿಮ್ಗೆ ಸಾಲಾಗಿ ಕಾಣ್ತದೆ. ಹೀಗೆ ನೋಡಿದ್ರು ಸಾಲು ಕಾಣ್ತದೆ, ಹೀಗೆ ನೋಡಿದ್ರು ಸಾಲು ಕಾಣ್ತದೆ, ಹೀಗೆ ನೋಡಿದ್ರು ಸಾಲು ಕಾಣ್ತದೆ. ಎಲ್ಲ ಇಲ್ಲೇ ಲೋಕಲ್ಲೇ ತಂದದ್ದು ಮಾತ್ರ ಇಲ್ಲೇ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಇದನ್ನು ಅಗಿ ಮಾಡ್ಕೊಂಡದ್ದು ಇಲ್ಲೇ. ನೆಟ್ಟದ್ದು ನಮ್ಮವರೇ. ಅವರು ಅಂಥ ವಿಶೇಷ ಏನಿಲ್ಲ. ಅವರೇ ಬಂದು ಮಾಡಬೇಕು, ಅವರೇ ಇದು ಮಾಡಬೇಕಂತೇನಿಲ್ಲ. ಅದ್ರ ಬೇಸಿಕ್ ನಾಲೆಜ್ ಇದ್ದರೆ ಸಾಕು, ಮಾಡ್ಕೋಬೋದು. ಇದನ್ನೇನಿಲ್ಲ.
ಹೀಗೆ ಬಿಡೋದು. ಅದು ಸ್ಟಬಲ್ ಮೂವರ್ ಅಂತಿದೆ, ಅದರಿಂದ ಓಡಾಡಿ ಇದೆಲ್ಲ ಕತ್ತರಿಸಿದ್ದೆ ನೋಡಿ. ಇದೇ ಕತ್ತರಿಸಿ ಹಾಕಿದ್ದು. ಈಗೆಲ್ಲ ಇಷ್ಟತ್ರ ಇತ್ತು, ಈಗ ಬರ್ತದೆ. ಇದು ಎಷ್ಟು ಬರ್ತದೆ ಅಷ್ಟು ಒಳ್ಳೇದು ನನಗೆ. ಈಗ ನೋಡಿ, ಇದಕ್ಕೆ ನೆರಳು ಮಾಡಿದ್ದೆಲ್ಲ ಇದೆ ಅಲ್ಲ, ಈಗೆಲ್ಲ ಕಾಫಿಗೆ ನೆರಳು ಮಾಡೋದು ಅದೇ ಈಗ. ಅದೊಂದು ಪಕ್ಕ ಇದನ್ನು ಹಾಕಿದ್ದೀನಿ, ಏನು ತೊಗರಿ. ಅದು ಬರಬೇಕಾದ್ರೆ ಇನ್ನೂ ಒಂದೂವರೆ ತಿಂಗಳ ಎತ್ತರ ಬರಬೇಕಾದ್ರೆ ಇದೇ ಹೆಲ್ಪ್ ಆಗೋದು ನನಗೆ. ಏನು ನಾನೇನೀಗ 2.5-3 ವರ್ಷದಿಂದ ಏನು ಉಳುಮೆ ಇಲ್ಲ, ಯಾವುದು ಟ್ರ್ಯಾಕ್ಟರ್ ಉಳುಮೆ ಇಲ್ಲ, ಎತ್ತಿನಿಂದ ಉಳುಮೆ ಇಲ್ಲ. ಟೋಟಲ್ ಮಹಾಗನಿ ಗಿಡ ಎಷ್ಟು ಅದಾವೆ ಸರ್ ನಿಮ್ಮಲ್ಲಿ? ಇಲ್ಲೊಂದು 1350 ಇದೆ. ಟೋಟಲ್ ಎಷ್ಟು ಎಕರೆಯಲ್ಲಿ? 1350. ಇದೊಂದು 4.5 ಎಕರೆ. 4.5 ಎಕರೆಯಲ್ಲಿ. ಇದರಲ್ಲಿ ಅಡಿಕೆ ಗಿಡನ ಸಮೀಪನ ಹಾಕಿರಲ್ಲ ಸರ್? ಸಾಕಷ್ಟು ಅದು. ಇಲ್ಲೆಲ್ಲ ನೀವು ಸೌತ್ ಕೆನರಾ, ನಾರ್ತ್ ಕೆನರಾ, ಇಲ್ಲೆಲ್ಲ ಯಾವುದು ದಾವಣಗೆರೆ, ಶಿವಮೊಗ್ಗ ಹೋದರೆ 6x6, 7x6, 8x6 ಇಷ್ಟೇ ಹತ್ರ ನೆಡ್ತಾರೆ. ನಾವೇ ಇನ್ನೂ ದೂರ ಇದರಲ್ಲಿ ನೋಡಿ. 12 ಫೀಟ್ ಅಗಲಕ್ಕೆ, ಸಾಲಿನ ಸಾಲಿಗೆ 12, ಇಲ್ಲಿ ಗಿಡದಿಂದ ಗಿಡಕ್ಕೆ 6. ಇದೆಲ್ಲ ನೋಡಿರಿ ಆಫ್ರಿಕನ್ ಮಹಾಗನಿ ಅಂತೇಳಿ. ಹಾಂ ಸರ್, ಇವೆಲ್ಲ ಈಚೆದ್ದು ಇಂಡಿಯನ್ ಮಹಾಗನಿ, ಸೇಮ್ ದಿನದ್ದಿದು ಆಫ್ರಿಕನ್ ಮಹಾಗನಿ. ಇದು ಆಫ್ರಿಕನ್ ಮಹಾಗನಿ ಸ್ವಲ್ಪ ಬೆಳಿ ಈ ಥರ ಕಾಣ್ತಿದೆ ಅಲ್ಲ ಸರ್? ಚೆನ್ನಾಗಿ ಕಾಣ್ತದೆ. ಹಾಂ ಸರ್. ಸುಮಾರು ಒಂದು ಫೀಟ್ ಇದು ಬಂದಿದೆ. ಅಂದರೆ ಇದು ನೋಡಿದ್ರೆ ಪರವಾಗಿಲ್ಲ, ಅದಕ್ಕಿಂತ ಇದು ಪರವಾಗಿಲ್ಲ. ನೆರಳಿಗೆ, ಎತ್ತರಕ್ಕೆ ಗೆಲ್ಲು ಬರಲ್ಲ. ಇದೆಲ್ಲ ನೋಡಿ, ಇಂಡಿಯನ್ ಮಹಾಗನಿ ಸ್ವಲ್ಪ ಗೆಲ್ಲು ಬರ್ತದೆ, ಏನು ಗೆಲ್ಲಿಲ್ಲ ನೋಡಿ. ಈಚೆ ನೆರಳೆಲ್ಲ ಜಾಸ್ತಿ ಇದೆಯಲ್ಲ. ಹೌದು ಸರ್. ಇದೆಲ್ಲ ನೋಡಿ, ಈಚೆ ಏನಿಲ್ಲ, ಉಳುಮೆ ಇಲ್ಲ, ಏನಿಲ್ಲ. ಕಸ ಕಡ್ಡಿ ಕೂಡ ಕಡಿಮೆ. ಸುಮಾರು ನಾನು ನೋಡಿದಾಗೆ ಸುಮಾರು 40 ಫೀಟ್ವರೆಗೆ ಕಂಡಿದ್ದೀನಿ. 40 ಫೀಟ್ ಹೈಟ್ವರೆಗೆ ಕಂಡಿದ್ದೀನಿ. ಈಗಾಗಲೇ ಇದೊಂದು 30 ಫೀಟ್ ಇದೆ. ಒಂದು ಅದನ್ನೇ ಗೆಲ್ ಕಟ್ ಮಾಡುವಂಥದ್ದು ಒಂದು ಕಟಿಂಗ್ ಮೆಷಿನ್ ಇದೆ. ಸಣ್ಣದೆಲ್ಲ ಗೆಲ್ ಕಟ್ ಮಾಡಲಿಕ್ಕೆ. ದೊಡ್ಡ ಗೆಲ್ ಕಟ್ ಮಾಡಬೇಕಾದ್ರೆ ನಿಚ್ಚುಣಿಕೆ ಹಾಕಿ ಕಟ್ ಮಾಡ್ಕೋದು. ದೊಡ್ಡ ಅಷ್ಟಕ್ಕೆ ಬಿಡಲ್ಲ, ಇದೇ ಜಾಸ್ತಿ ಇವತ್ತು ಬಿಟ್ಟದ್ದು. ಇದು 1 ವರ್ಷ ಆಯ್ತು ಇದು ನೆಟ್ಟು. ಈ ಅಡಿಕೆ ಸಸಿ ನೆಟ್ಟು 1 ವರ್ಷ ಆಯಿತು. ನೆಲಕ್ಕೆ ಹಾಕಿ ಅಷ್ಟೇ 1 ತಿಂಗಳ, ಒಂದು ಹತ್ರ 1 ತಿಂಗಳು ಆಗ್ತಾ ಬಂತು ಅಷ್ಟೇ. 1 ಫೀಟಪ್ಪ, 1 ಫೀಟ್ ಆಗಲ್ಲ, 1 ಫೀಟ್ ಆಳ. ಮತ್ತೆ ಎರೆಹುಳು ಗೊಬ್ಬರ ಹಾಕಿದ್ದೇವೆ, ನೆಟ್ಟಿದ್ದೇವೆ, ಮತ್ತೇನಿಲ್ಲ ನೋಡಿ. ಎಲ್ಲ ಬೂಡ ಹಿಡಿದಿದೆ, ಅದೆಲ್ಲ ಚಿಗುರು ಬರ್ತದಂದ್ರೆ ಬೇರು ಎಲ್ಲ ಹಿಡಿದಿದೆ ಅಂತ, ಬೇರು ಬರ್ತಾ ಇದೆ ಅಂತ ಹೊಸದು. ಎಷ್ಟು ದಿವಸಕ್ಕೆ ಬರ್ಬೋದು ಸರ್? 2-2.5 ವರ್ಷ ನೆಟ್ ಮೇಲೆ ಒಂದು 2.5 ವರ್ಷ, 2.5 ವರ್ಷ. ಜಾಸ್ತಿ ಮಳೆ ಆದ್ರೆ ಏನಾದ್ರು ಎಫೆಕ್ಟ್ ಆಗ್ಬೋದಾ? ನೋಡ್ರಿ, ಈ ಸಾರಿ ಆಯ್ತಲ್ಲ ಮಳೆ ಜಾಸ್ತಿ, ಆಯ್ತಲ್ಲ, ಏನಾಗಿಲ್ಲಲ್ಲ. ಜಾಸ್ತಿ ಮಳೆ ಆದ್ರೂ ನಡೀತೈತಿ, ಏನಾಯ್ತು? ಮಳೆ ಆಗ್ಬೋದು, ಕಡಿಮೆ ಆಗಬಾರ್ದು. ಮಳೆ ಜಾಸ್ತಿ ಇರೋದಲ್ಲ ಇದು. ಈಗ ಮಳೆ ಜಾಸ್ತಿ ಇರೋ ಏನು ತೊಂದರೆ ಆಗಲ್ಲ. ಅಂದ್ರೆ ಇದರಲ್ಲಿ ಎರಿ ಮಣ್ಣೆಲ್ಲ ಮಿಕ್ಸ್ ಮಾಡ್ಬೇಕು? ಏನಿಲ್ಲ, ಇದ್ದದ್ದೇ ಇಲ್ಲಿ ನೆಲನೇ ಹಾಗೆ. ಈಚೆ ಒಂದು 2 ಎಕರೆ ಎರಿ ಜಮೀನು ಬರ್ತದೆ, ಈಚೆ ಮತ್ತೆ ನಿಮಗೆ ಕೆಂಪು ಜಮೀನು ಬರ್ತದೆ. ಇದು ಕೆಂಪು ಮಿಕ್ಸು, ಪೂರ್ತಿ ಎರಿ ಅಂತಲ್ಲ. ಯಾವಾಗ ಸಿಗ್ತದೆ ಅವಾಗೆಲ್ಲ ತಂದು ಹಾಕ್ಕೊಂಡಿರ್ತೇವೆ, ಬೇಕಾದಾಗೆಲ್ಲ ಯೂಸ್ ಮಾಡ್ಕೋತೀವಿ. ಅದರಲ್ಲಿ ಅದು ಪಾಟ್, ಅದು ಕೆಲವೊಂದು ಪಾಟ್ ದೊಡ್ಡದಿದ್ದದ್ದೆಲ್ಲ ಚೆನ್ನಾಗಿ ಬಂದಿತ್ತು.
ಪಾಟ್ ಸಣ್ಣದಿದ್ದು ಅದು ಸ್ವಲ್ಪ ಸಣ್ಣದು ಬಂದತಿ ಅಷ್ಟೇ. ಅಲ್ಲೊಂದು ದೊಡ್ಡ ಗಿಡ ಇದೆ. ಬುಡ ಹಿಡಿದಿದೆ ಚೆನ್ನಾಗಿ. ಯಾವ ರೀತಿ ಸ್ಪ್ರೇ ಏನಾರು ಮಾಡ್ತೀರಾ ಸರ್? ಮೊದಲು ಮಾಡಿದ್ದೇನೆ. ಇದಕ್ಕೊಂದು ಬೋರ್ಡೋ ಮಿಕ್ಸರ್ ಸ್ಪ್ರೇ ಅಂತ ಮಾಡಬೇಕು. ಅದು ಇದಕ್ಕೊಂದು ರೋಗ ಬರ್ತದೆ, ಇದೊಂದು ತೂಕ ರೋಗ ಅಂತೇಳಿ. ಅದ್ರ ಸಲುವಾಗಿ ಒಂದು ಸ್ಪ್ರೇ ಮಾಡಿದ್ದೀನಿ. ಅವಾಗಲೇ ನರ್ಸರಿಯಲ್ಲೇ ಮಾಡ್ಕೊಂಡಿದ್ದೀನಿ. ಅದರದ್ದೇ ಇದು. ಕೈಗಾಳ ಹಾಕಿದ್ದು, ಕೈಗಾಳ ಹಾಕಿದ್ದು ನೋಡಿ. ಇಲ್ಲೊಂದು ಕಾಣ್ತದೆ ನೋಡಿ, ಇಲ್ಲೊಂದಿದೆ. ಇದೆ ನೋಡ್ರಿ. ಫ್ಯೂಚರ್ ಇಲ್ಲ ಅಂತಾರೆ ಅಡಿಕೆಗೆ. ನಾನು ಸುಮಾರು 20 ವರ್ಷದಿಂದ ಕೇಳ್ತಾ ಇದ್ದೇನೆ, ಅದಕ್ಕೆ ಫ್ಯೂಚರ್ ಇಲ್ಲ ಅಂತೇಳಿ. ಅವ್ರು ಎಷ್ಟು ಫ್ಯೂಚರ್ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಅಷ್ಟು ರೇಟ್ ಬರ್ತಾ ಇದೆ. ಹೆಚ್ಚು ರೇಟ್ ಬರ್ತಾ ಇದೆ. ಈಗ ನೋಡಿ, ಹೈಯೆಸ್ಟ್ ರೇಟ್ ಈ ಸಾರಿ. ಚಾಲಿ, ರಾಶಿ ಅಂತ ಬೇರೆ ಬೇರೆ ಅದರಲ್ಲಿ ವೆರೈಟಿ. ಈ ಅಡಿಕೆ ತಯಾರಾದ್ಮೇಲೆ, ರೆಡಿ ಆದಮೇಲೆ ಅದಕ್ಕೆ 60,000 ರೂಪಾಯಿಂದ ಹಿಡ್ಕೊಂಡು 90,000ವರೆಗೆ ರೇಟ್ ಇದೆ ಇವಾಗ. ಹಸಿ ಅಡಿಕೆಗೂ ಮಾರ್ಕೆಟ್ ಐತಿ. ನಾವು ಅದನ್ನು ಸಂಸ್ಕರಣೆ ಮಾಡಿ ಕೊಟ್ಟರು ಮಾರ್ಕೆಟ್ ಐತಿ ಸದ್ಯದ ಪರಿಸ್ಥಿತಿಯಲ್ಲಿ. ಈ ಕಬ್ಬಿನಕ್ಕಿಂತ ಕೆಲಸ ಕಡಿಮೆ ಆಗಬೇಕು, ಅಷ್ಟೇ ದುಡ್ಡು ಬಂದರೂ ಸಂತೋಷ. ಅದಕ್ಕಿಂತ ಹೆಚ್ಚಿಂದ ಏನು ಆಸೆ ಪಡೋಂಗಿಲ್ಲ. ಇದೆಲ್ಲ ಸಸಿ ತೊಗೊಂಬರೋದಾದರೆ ಒಂದು 60 ರೂಪಾಯಿ ಕಾಸ್ಟ್ ಇದೆ ಇದಕ್ಕೆ. ಸಸಿಗೆ ನೆಡ್ಲಿಕ್ಕೆ ಒಂದು 25-30 ರೂಪಾಯಿ ಖರ್ಚು ಮಾಡ್ತಾರೆ. ಗುಂಡಿ ತೊಗೊಳ್ಲಿಕ್ಕೆ, ನೆಡಲಿಕ್ಕೆ ಸುಮಾರು 100 ರೂಪಾಯಿ ಖರ್ಚು ಮಾಡ್ತಾರೆ. ಅವ್ರು ನಮ್ಮಲ್ಲಿ ಏನು ಅಷ್ಟಾಗಿಲ್ಲ. ಎಲ್ಲ ಸೇರಿ ಒಂದು 15 ರೂಪಾಯಿ ಕೂಡ ಖರ್ಚು ಬಂದಿಲ್ಲ ನನಗೆ. ಇದು ಕಳೆ ಕೊಚ್ಚುವೆ ಯಂತ್ರ ಇದು. ಬೆಂಗಳೂರಲ್ಲಿ ತರಿಸಿದ್ದೇನೆ, ಕಿಸಾನ್ ಕ್ರಾಫ್ಟ್ ಕಂಪ್ನಿದು ಸ್ಟಬಲ್ ಮೋರ್ ಅಂತೇಳಿ. ಇದು ವರ್ಕ್ ಆಗೋದು ಪೆಟ್ರೋಲ್, ಡೀಸೆಲ್? ಪೆಟ್ರೋಲ್. ಯಾವ ಕಾಸ್ಟಲ್ಲಿ ಬರುತ್ತೆ? ಇದಕ್ಕೆ 1,05,000 ಕೊಟ್ಟಿದ್ದೇನೆ ನಾನು. ನಮ್ಮಲ್ಲಿ ಇಲ್ಲಿ ಬರುವಾಗ ಡೋರ್ ಡೆಲಿವರಿ. ಸಾಕು, ಒಂದು ಎಕರೆಗೆ ಒಂದು 4 ಲೀಟ್ರ್, 3-4 ಲೀಟ್ರ್ ಪೆಟ್ರೋಲ್ ಹೋಗ್ತದೆ ಕ್ಲೀನ್ ಮಾಡಲಿಕ್ಕೆ. ಎಕರೆಗೆ ಒಂದು 2 ಲೀಟ್ರ್ ಸಾಕು, 3-4 ಲೀಟ್ರ್ ಏನು ಬೇಕಾಗೋದಿಲ್ಲ. ಸುಮಾರು ಇದು 5 ಎಕರೆಗೆ ಸುಮಾರು ಒಂದು 15 ಲೀಟ್ರ್ ಹೋಗಿದೆ. ಒಂದು ಅಂಜೂರ. ನೋಡಿ, ನಿಮ್ಲಕ್ ಹಣ್ಣಿದೆ. ಇದು ಬಂದು ಇದು ಒಂದು 30,000 ರೂಪಾಯಿ ಕಾಸ್ಟು. ಇದನ್ನೆಲ್ಲ ಡಿಗ್ಗಿಂಗ್ ಮಾಡಿದ್ದು ಇದರಿಂದನೇ, ತಗ್ಗೆಲ್ಲ ಇದರಿಂದ ಮಾಡೇನೆ ಸಸಿ ಹಚ್ಕೊಂಡಿದ್ದೇನೆ. ಒಂದು 2 ರೂಪಾಯಿ ಬೀಳ್ತದೆ ಇದು ಪೆಟ್ರೋಲಲ್ಲಿ. ಅದೇ ಲೇಬರ್ ಕೊಟ್ಟರೆ 15 ರೂಪಾಯಿ ಬೀಳ್ತದೆ ಒಂದು ಗುಂಡಿ ತೆಗಿಲಿಕ್ಕೆ. ಒಂದು 2 ರೂಪಾಯಿ ಕಾಸ್ಟಲ್ಲೇ ನಮಗೆ ಮೆಷಿನ್ ರೆಡಿ ಆಗ್ತದೆ, ಗುಂಡಿ ರೆಡಿ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಏನಾದ್ರು ಮನೆ ಕಟ್ಟಿಸ್ಬೇಕು ತೋಟದಲ್ಲಿ ಅಂತ ಏನಾದ್ರು ಇದೆಯಾ ಸರ್ ನಿಮಗೆ? ರಿಟೈರ್ಡ್ ಆದ್ಮೇಲೆ ಮತ್ತೆ ಏನು ಮಾಡೋದು? ರಿಟೈರ್ಡ್ ಆದಮೇಲೆ ಇಲ್ಲೇ ಇರೋದು.
ಅಂದ್ರೆ ಈ ಕೃಷಿ ಬಗ್ಗೆ ನಿಮ್ಗೆ ಆಸಕ್ತಿ ಮೂಡಿದ್ದು ನಿಮ್ಮ ಈ ಕೃಷಿ ಇಲಾಖೆಯಲ್ಲಿ ಇರೋದ್ರಿಂದನಾ ಏನು ಮೊದ್ಲಿಂದ ಆಸೆ ಇತ್ತು ಸರ್? ಮೊದಲಿಂದ ಅಗ್ರಿಕಲ್ಚರ್ ಫ್ಯಾಮಿಲಿನೇ ನಮ್ಮದು. ಇದು ಕೃಷಿ ಇಲಾಖೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತಷ್ಟು ಹೆಚ್ಚಿನ ಒಂದು ವಿಶೇಷವಾದ ಬೆಳೆನ ಬೆಳೀತು ಸರ್. ಮತ್ತೆ ಹಾಂ ಹೊಸ ಹೊಸ ಒಂದು ಪ್ರಯೋಗನ ಮಾಡಿ ಸರ್ ಅಂತ ಹೇಳ್ತೀನಿ. ಹಾಂ ಮತ್ತು ನಮ್ಮ ರೈತರಿಗೆ ಹೆಚ್ಚಿನ ಸಕ್ಸಸ್ ಆಗಿ ನಿಮಗೂ ಒಂದು ನೀವು ಬೆಳೆದ್ರೆ ಎಲ್ಲಾ ರೈತರು ಬೆಳೆದಂಗೆ ಸರ್. ಹೇಳಿ ಮಾಡಬೇಕು, ಅವರು ಮಾಡಬೇಕು. ಅದಕ್ಕೆ ಹೊಸ ಮುನ್ನುಡಿ ನಾನೇ ಬರ್ತಿದ್ದೀನಿ. ನೋಡುವ ಇಲ್ಲಿ ಬರ್ತದ ಇಲ್ಲ ಅಂತ. ಬಂದರೆ ಸಂತೋಷ, ಬರದೇ ಇದ್ದರೂ ಸಂತೋಷ. ಬರ್ದಿದ್ದೇನೋ ಆಸೆ ತುಂಬ ಇದೆ. ಇಷ್ಟೆಲ್ಲ ಈಗ ಬಂದಿದೆ, ನೆಕ್ಸ್ಟ್ ಇಯರ್ ಎಲ್ಲ ಫ್ಲವರ್ ಬರ್ತದೆ ಅಂತ ಕೇಳಿದ್ದೀನಿ. ಇದು ಹಾಳಾದರೆ ನಾನೇ ಹಾಳಾಗಬೇಕು, ಸಕ್ಸಸ್ ಆದರೆ ನಾನೇ ಫಸ್ಟಿಗೆ ಸಕ್ಸಸ್ ಆಗಬೇಕು. ನಂತರ ರೈತರಿಗೆ ಹೇಳಿ ಈಗ ಮಾಡ್ತೇನೆ ಅಂತ ಹೇಳಿದ್ರೆ ಮಾಡಿ ಅಂತೇಳಿ ಅವ್ರು ಹಾಳಾಗಬಾರ್ದಲ್ಲ. ಸ್ನೇಹಿತರೆ, ನೋಡ್ಬೋದು ಸರ್ ಯಾವ ರೀತಿಯಾಗಿ ಅವರ ಕೃಷಿ ಕಾಯಕನ ಮಾಡ್ತಿದ್ದಾರೆ ಅಂತ. ನನಗಂತೂ ತುಂಬಾ ಅವರ ತೋಟ ಇಷ್ಟ ಆಯಿತು. ಮತ್ತು ಸರ್ ಕೂಡ ತುಂಬಾ ಒಳ್ಳೆಯವರಿದ್ದಾರೆ. ಮತ್ತು ನಮಗೆ ಕೊಡಲಿಕ್ಕೆ ಎಳ್ನೀರು ಕೂಡ ಕೊಟ್ಟರು. ಆ ಎಳ್ನೀರು ಬಗ್ಗೆ ವಿಶೇಷತೆ ಏನು ಅಂತ ಹೇಳಿದರು. ಮತ್ತು ತುಂಬಾ ಅವರು ಈ ಒಂದು ಕೃಷಿಯಲ್ಲಿ ಮಾಡಲೇಬೇಕು, ನಮ್ಮ ಬಾಗಲಕೋಟೆ ರೈತರಿಗೂ ಕೂಡ ಒಂದು ಹೆಚ್ಚಿನ ಲಾಭದಾಯಕವಾಗಿ ರೈತರು ಬೆಳಿಬೇಕು, ಕೋಟ್ಯಾಧಿಪತಿ ನಮ್ಮ ರೈತರು ಕೂಡ ಆಗಬೇಕು ಅಂತ ಒಂದು ಆಸೆನ ಇಟ್ಕೊಂಡು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ.